ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬಾಂಗ್ಲಾದೇಶದ ಅರಾಜಕ ಸರ್ಕಾರಕ್ಕೆ ಕಡಿವಾಣ ಹಾಕೋ ಪ್ರಯತ್ನದಲ್ಲಿ ಭಾರತ ನಿಧಾನವಾಗಿ ಯಶಸ್ಸನ್ನು ಕಾಣ್ತಾ ಇದೆ. ಮೇಲ್ನೋಟಕ್ಕೆ ಕೆಲ ಘಟನೆಗಳು ಕಾಕತಾಳೀಯ ಅನ್ನೋ ಹಾಗಲ್ಲಿ ನಡೀತಾ ಇವೆ. ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟ ದಿನಾನೇ ಬಾಂಗ್ಲಾದ ಮತ್ತೊಂದು ಗಡಿಯಲ್ಲಿ ಅಂದ್ರೆ ಮ್ಯಾನ್ಮಾರ್ ಬಾಂಗ್ಲಾ ಗಡಿಯಲ್ಲಿ ತಲ್ಲಣ ಶುರುವಾಗಿದೆ. ಹಾಗೆ ಮಿಸ್ರಿ ಭೇಟಿ ಕೊಟ್ಟು ಬಂದ ನಂತರ ಬಾಂಗ್ಲಾದೇಶ ತನ್ನ ನೆಲದಲ್ಲಿ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡೋ ಮಾತಾಡ್ತಾ ಇದೆ. 88 ಪ್ರಕರಣಗಳನ್ನ ದಾಖಲು ಮಾಡಿದೆ. ಹಾಗೆ 4 ಮಂದಿಯನ್ನ ಬಂಧನಕ್ಕೆ ಕೂಡ ಈಡು ಮಾಡಿದೆ. ಹಾಗೆ ಅಲ್ಪಸಂಖ್ಯಾತರ ಮೇಲಿನ ದಾಳಿಗಳಿಗೆ ಸಂಬಂಧಪಟ್ಟ ಹಾಗೆ 4 ಮಂದಿಯನ್ನ ಬಂಧನಕ್ಕೆ ಕೂಡ ಈಡು ಮಾಡಿದೆ. ಇದರ ಜೊತೆಗೆ ಅಮೆರಿಕ ಸೇರಿದ ಹಾಗೆ ಯುರೋಪಿಯನ್ ದೇಶಗಳಿಂದ ಬಾಂಗ್ಲಾದೇಶದ ಮೇಲೆ ಒತ್ತಡ ಶುರುವಾಗ್ತಾ ಇದೆ. ಅಮೆರಿಕ ಕೂಡ ಅಲ್ಲಿ ಶಾಂತಿ ಭದ್ರತೆಗಳನ್ನ ಕಾಪಾಡಿ ಅಲ್ಪಸಂಖ್ಯಾತರಿಗೆ ಮತ್ತು ರೋಹಿಂಗ್ಯಾ ಅಕ್ರಮ ವಲಸಿಗರಿಗೂ ರಕ್ಷಣೆಯನ್ನು ಕೊಡಿ ಅಂತ ಅಮೆರಿಕದ ಮಾನವ ಹಕ್ಕುಗಳ ರಕ್ಷಕರು ಬಾಂಗ್ಲಾಗೆ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ಬಾಂಗ್ಲಾದ ಪಾಲಿಗೆ ದೊಡ್ಡ ಸವಾಲು ಹಾಗೂ ತಲೆನೋವಿಗೆ ಕಾರಣ ಆಗ್ತಾ ಇರೋದು ಇದೇ ರೋಹಿಂಗ್ಯಾಗಳು ಹಾಗೂ ಮ್ಯಾನ್ಮಾರ್ ಬಾಂಗ್ಲಾ ಬಾರ್ಡರ್. ಹಾಗಾದ್ರೆ ಅಲ್ಲಿ ಏನಾಗ್ತಾ ಇದೆ, ಮ್ಯಾನ್ಮಾರ್ನ ಬೆಳವಣಿಗೆಗಳ ಪರಿಣಾಮ ಬಾಂಗ್ಲಾದ ಮೇಲೆ ಹೇಗೆ ಉಂಟಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಜಿಯೋಪಾಲಿಟಿಕ್ಸ್ ಅನ್ನೋದಿದೆ ನೋಡಿ, ಅದನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಹಾಗೆ ಅಲ್ಲಿ ಕಾಕತಾಳೀಯವಾಗಿ ಕೆಲ ಘಟನೆಗಳು ನಡೆದಂತೆ ಕಾಣಿಸಿದ್ರೂ ಕೂಡ ಯಾವುದು ಹಾಗೆ ಅಚಾನಕ್ಕಾಗಿ ಯಾರ ಪ್ರಯತ್ನನೂ ಇಲ್ಲದೆ ನಡೆಯೋದಿಲ್ಲ. ಅಲ್ಲಿ ಪ್ರತಿಯೊಂದು ಪಾರ್ಟ್ ಆಫ್ ದ ಗೇಮ್ ಅನ್ನೋ ಹಾಗೆ ನಡೀತಾ ಇರುತ್ತೆ. ಯಾರದ್ದೋ ಯುದ್ಧಕ್ಕೆ ಯಾರದ್ದೋ ಬಂದೂಕನ್ನ ಯಾರೋ ಹೊತ್ಕೋತಾರೆ. ಯಾರಿಗೋ ಗುರಿ ಇಟ್ಟಂತೆ ಕಾಣಿಸಿದ ಬಂದೂಕು ಅಲ್ಲಿ ಇನ್ಯಾರ ಕಡೆಗೂ ಹಾರತ್ತೆ. ಭೌಗೋಳಿಕ ರಾಜಕೀಯದ ವಿಶೇಷ ಅದು. ಈಗ ಬಾಂಗ್ಲಾದಲ್ಲಿ ಕೂಡ ಅಂಥದ್ದೇ ಏನೋ ಶುರುವಾಗ್ತಾ ಇದೆ. ಗೆಳೆಯರೆ, ಬಾಂಗ್ಲಾದೇಶದಲ್ಲಿ ಹಸೀನಾ ಸರ್ಕಾರ ಪತನಗೊಂಡು ಯೂನಸ್ ಅನ್ನೋ ವೃದ್ಧ ನೋಬೆಲ್ ಕೈಗೆ ಅಧಿಕಾರ ಸಿಕ್ಕ ನಂತರ ಬರೀ 4 ತಿಂಗಳಲ್ಲಿ ಏನೆಲ್ಲ ಆಗ ಹೋಗ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಅಲ್ಪಸಂಖ್ಯಾತರು ಅಂದ್ರೆ ಬಾಂಗ್ಲಾದೇಶದ ಹಿಂದೂಗಳು, ಕ್ರೈಸ್ತರು, ಬೌದ್ಧರು ಬದುಕೋದು ಕೂಡ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. 4 ತಿಂಗಳುಗಳ ಹಿಂದೆ ಡೆಮೋಕ್ರೆಟಿಕ್ ಆಗಿದ್ದ ಬಾಂಗ್ಲಾ ಈಗ ಮಾಬೋಕ್ರಸಿಯತ್ತ ಸರಿದು ಹೋಗ್ತಾ ಇದೆ. ಅಲ್ಲಿ ಯಾರಿಗೂ ಯಾರ ಮೇಲೂ ಹಿಡಿತಾ ಇಲ್ಲ. ಅಲ್ಲೊಂದು ಸರ್ಕಾರ ಇದೆ, ಆದ್ರೆ ಅವರಿಗೆ ಆಡಳಿತವನ್ನ ಹೇಗೆ ನಡೆಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಪೊಲೀಸರಿಗೆ ಶಕ್ತಿ ಇಲ್ಲ, ಸೇನೆ ಸರ್ಕಾರದ ಮಾತನ್ನು ಕೇಳ್ತಾ ಇಲ್ಲ. ಜನ ಅಂತೂ ಅವ್ರಿಗಿಷ್ಟ ಬಂದದ್ದೆಲ್ಲ ಮಾಡ್ತಾ ಇದ್ದಾರೆ. ವಿನಾಕಾರಣ ಬೀದಿಗಿಳಿದ್ದಾರೆ. ಅಪರಾಧ ಚಟುವಟಿಕೆಗಳು ಹೆಚ್ಚಾಗಿವೆ. ಹಿಂದೂಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕೊಲೆ ಮಾಡಲಾಗ್ತಾ ಇದೆ. ಅಲ್ಲಿ ಪ್ರತಿಭಟನೆಗಳು ಎಷ್ಟು ಕಾಮನ್ ಆಗಿ ಹೋಗಿವೆ ಅಂದರೆ, ಮೊನ್ನೆ ದನದ ಮಾಂಸ ಮಾರಾಟ ಮಾಡದ ಹೋಟೆಲ್ಗಳನ್ನು ನಿಷೇಧಿಸಬೇಕು ಅನ್ನೋ ಥರದ ಪ್ರತಿಭಟನೆಗಳನ್ನು ಕೂಡ ಅಲ್ಲಿನ ಜನ ಮಾಡಿದ್ದಾರೆ. ಒಟ್ಟಾರೆ ಬಾಂಗ್ಲಾದೇಶ ಅರಾಜಕತೆಯಲ್ಲಿ ಮುಳುಗಿ ಹೋಗಿದೆ. ಸಾಮಾನ್ಯವಾಗಿ ಯಾವುದೇ ದೇಶದ ಆಡಳಿತ ಹೀಗೆ ವಿಫಲ ಸ್ಥಿತಿಯನ್ನು ತಲುಪಿದಾಗ ಅಲ್ಲಿನ ಅಪರಾಧಿಗಳು, ಉಗ್ರರು ಪರಿಸ್ಥಿತಿಯನ್ನು ತಮ್ಮ ಅನುಕೂಲಕ್ಕೆ ಬಳಸ್ಕೊಳ್ಳೋದಕ್ಕೆ ಮುಂದಾಗ್ತಾರೆ. ಬಾಂಗ್ಲಾದಲ್ಲಿ ಕೂಡ ಈಗ ಅದೇ ಆಗ್ತಾ ಇದೆ. ಅಲ್ಲಿನ ಇಸ್ಲಾಮಿಕ್ ಉಗ್ರ ಸಂಘಟನೆಗಳು ಭಯೋತ್ಪಾದಕರನ್ನ ಭಾರತದ ಗಡಿ ದಾಟಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇವೆ. ನಿಮಗೆ ಆಶ್ಚರ್ಯ ಆಗಬಹುದು, ಇತ್ತೀಚೆಗೆ ಬಾಂಗ್ಲಾದೇಶದ ಗಡಿಯಲ್ಲಿ 106 ಕೆಜಿಗಳಷ್ಟು ಚಿನ್ನ ಮತ್ತು ಮಾದಕ ಪದಾರ್ಥಗಳ ಅಕ್ರಮ ಕಳ್ಳಸಾಗಾಣಿಕೆ ಆಗಿದೆ. ಸುಮಾರು 13,000 ಕೋಟಿ ರೂಪಾಯಿಗಳ ಮೌಲ್ಯದ ಅಕ್ರಮ ವ್ಯಾಪಾರ ಎರಡೂ ಗಡಿಗಳಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಆಹಾರ ಧಾನ್ಯಗಳ ಬೆಲೆ ಕಳೆದ 1 ವರ್ಷದ ಅವಧಿಯಲ್ಲಿ ಸಿಕ್ಕಾಪಟ್ಟೆ ಹೆಚ್ಚಾಗಿತ್ತು. ಅದೇ ಸಮಯಕ್ಕೆ ಅಲ್ಲಿನ ಸರ್ಕಾರದ ವಿರುದ್ಧ ಜನ ದಂಗೆ ಎದ್ರು. ಹೊಸ ಮಧ್ಯಂತರ ಸರ್ಕಾರ ಕೂಡ ಅಲ್ಲಿ ರಚನೆ ಆಯಿತು. ಹೀಗೆ ಪ್ರಧಾನಿಯಾದ ಯೂನಸ್ ಭಾರತದ ಜೊತೆ ಕಿರಿಕ್ ಮಾಡಿಕೊಂಡ ಪರಿಣಾಮ ಭಾರತ ವ್ಯಾಪಾರವನ್ನು ನಿಲ್ಲಿಸಿತು. ಅಸ್ಸಾಂ, ಪಶ್ಚಿಮ ಬಂಗಾಳ, ತ್ರಿಪುರಾಗಳು ಬಾಂಗ್ಲಾದೇಶಕ್ಕೆ ನಾವು ಏನನ್ನೂ ಕೊಡೋದಿಲ್ಲ ಅಂತ ಹೇಳಿದ್ದೇ ತಡ ಅಲ್ಲಿ ಹಣದುಬ್ಬರ 150% ಹೆಚ್ಚಾಯಿತು. ಹೀಗಾಗಿ ಅಲ್ಲಿನ ವ್ಯಾಪಾರಿಗಳು ಚಿನ್ನ ಕೊಟ್ಟು ಭಾರತದಿಂದ ಆಹಾರ ಪದಾರ್ಥಗಳನ್ನು ಸ್ಮಗ್ಲಿಂಗ್ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಹೀಗೆ ನಡೆದ ಅಕ್ರಮ ವ್ಯಾಪಾರ 13,000 ಕೋಟಿ ರೂಪಾಯಿಗಳು ಅಂತ ಹೇಳಲಾಗ್ತಾ ಇದೆ. ಹೀಗೆ ಯಾವಾಗ ಇಲ್ಲಿ ಸ್ಮಗ್ಲಿಂಗ್ ಹೆಚ್ಚಾಗ್ತಾ ಹೋಯ್ತು, BSF ಬಾಂಗ್ಲಾ ಗಡಿಗಳನ್ನು ಇನ್ನಷ್ಟು ಭದ್ರ ಮಾಡೋ ಕೆಲಸಕ್ಕೆ ಮುಂದಾಯಿತು. 0 ಲೈನ್ಗೆ ಗಡಿ ಭದ್ರತಾ ಪಡೆಗಳು ಬಂದು ನಿಂತು. ಅದಾದ ನಂತರ ಸುಮಾರು 4,000 ಮಂದಿ ಅಕ್ರಮವಾಗಿ ಗಡಿ ದಾಟೋದಕ್ಕೆ ಪ್ರಯತ್ನ ಪಟ್ಟವರನ್ನ ಬಂಧಿಸಲಾಗಿದೆ. ಹಾಗೆ ಮಾದಕ ಕಳ್ಳ ಸಾಗಾಣಿಕೆಯನ್ನ ನಿಯಂತ್ರಿಸಲಾಗ್ತಾ ಇದೆ. ಇದರ ಪರಿಣಾಮ ರೋಹಿಂಗ್ಯಾಗಳ ಅಕ್ರಮ ನುಸುಳುವಿಕೆಗೆ ಕೂಡ ಅವಕಾಶಗಳು ಕಡಿಮೆ ಆಗ್ತಾ ಇವೆ. ಹಾಗಂತ ಅವರು ಬರ್ತಿಲ್ಲ ಅಂತಲ್ಲ, ಆದ್ರೆ ಹಿಂದಿನ ದಿನಗಳಿಗೆ ಹೋಲಿಕೆ ಮಾಡಿದ್ರೆ ಅಕ್ರಮ ವಲಸೆಯ ಪ್ರಮಾಣ ಕಡಿಮೆ ಆಗಿದೆ. ಹೀಗೆ ಭಾರತದ ಗಡಿಗಳನ್ನ ಭದ್ರಪಡಿಸುವ ಕೆಲಸ ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಮ್ಯಾನ್ಮಾರ್ನ ಬಾಂಗ್ಲಾ ಗಡಿ ಅವರಿಗೀಗ ಸಮಸ್ಯೆಯನ್ನ ಸೃಷ್ಟಿ ಮಾಡ್ತಾ ಇದೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಅಲ್ಲಿನ ಅರಕನ್ ಆರ್ಮಿ ಪಡೆಗಳು. ಮ್ಯಾನ್ಮಾರ್ ಜೊತೆ ಬಾಂಗ್ಲಾದೇಶ ಸುಮಾರು 271 ಕಿಲೋಮೀಟರ್ಗಳಷ್ಟು ಗಡಿಯನ್ನು ಹಂಚಿಕೊಳ್ಳುತ್ತೆ. ನೀವಿಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ಗಡಿ. ಇಲ್ಲಿಂದಲೇ ರೋಹಿಂಗ್ಯಾಗಳು ಬಾಂಗ್ಲಾದೇಶಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡೋದು. ಇನ್ನು ಈಗೇನಾಗ್ತಾ ಇದೆ ಅಂದ್ರೆ, ಈ ಬಾಂಗ್ಲಾ ಗಡಿ ಇದೆಯಲ್ಲ, ಇದಿಷ್ಟನ್ನು ಕೂಡ ಮ್ಯಾನ್ಮಾರ್ನ ಅರಕನ್ ಆರ್ಮಿ ತನ್ನ ವಶಕ್ಕೆ ತಗೊಂಡಿದೆ.
ಗೆಳೆಯರೆ, ಮ್ಯಾನ್ಮಾರಲ್ಲಿ ಕಳೆದ ಕೆಲ ವರ್ಷಗಳಿಂದಲೂ ಸೇನೆ ಹಾಗೂ ಅಲ್ಲಿನ ಪ್ರತ್ಯೇಕತಾವಾದಿಗಳ ನಡುವೆ ಒಂದು ಸಂಘರ್ಷ ನಡೀತಿರೋದು ನಿಮಗೆ ಗೊತ್ತಿದೆ ಅಲ್ವಾ. ಅಲ್ಲಿನ ಪ್ರತ್ಯೇಕತಾವಾದಿ ಸಂಘಟನೆಗಳು ಸೇನೆಯ ಕೈಯಿಂದ ಈಗಾಗಲೇ ಸಾಕಷ್ಟು ಭೂಪ್ರದೇಶವನ್ನು ತಮ್ಮ ಕೈಗೆ ತಗೊಂಡಿದ್ದಾರೆ. ಹಾಗೆ ಈ ರಖೈನ್ ಸ್ಟೇಟ್ ಪ್ರದೇಶವನ್ನ ಅರಕನ್ ಆರ್ಮಿ ತನ್ನ ವಶಪಡಿಸಿಕೊಂಡಿದೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ರಖೈನ್ ಸ್ಟೇಟ್. ಇಲ್ಲಿ ಸುಮಾರು 3 ಮಿಲಿಯನ್ ಜನ ವಾಸ ಮಾಡ್ತಾರೆ. ಅದರಲ್ಲಿ 65% ಬೌದ್ಧರಿದ್ದಾರೆ. ಇನ್ನುಳಿದ 35% ರೋಹಿಂಗ್ಯಾ ಮುಸ್ಲಿಮರಿದ್ದಾರೆ. ಈ ರೋಹಿಂಗ್ಯಾಗಳಿಗೂ ಬೌದ್ಧರಿಗೂ ಅಲ್ಲಿ ಸಾಕಷ್ಟು ವರ್ಷಗಳಿಂದ ಸಂಘರ್ಷ ನಡೀತಾ ಇದೆ. ರಖೈನ್ ಪ್ರಾಂತವನ್ನು ಮ್ಯಾನ್ಮಾರ್ನಿಂದ ಪ್ರತ್ಯೇಕಗೊಳಿಸಿ ಸ್ವತಂತ್ರ ಆಡಳಿತ ವ್ಯವಸ್ಥೆಯನ್ನಲ್ಲಿ ತಂದುಕೋಬೇಕು ಅನ್ನೋದು ಅರಕನ್ ಆರ್ಮಿಯ ಬಯಕೆ. ಹಾಗೆ ಇದನ್ನು ರೋಹಿಂಗ್ಯಾ ಸ್ಟೇಟ್ ಮಾಡಬೇಕು ಅಂತ ರೋಹಿಂಗ್ಯಾಗಳು ಬಯಸ್ತಾರೆ. ಹೀಗಾಗಿ ಅಲ್ಲಿ ಅರಕನ್ ಆರ್ಮಿ ಹಾಗೂ ರೋಹಿಂಗ್ಯಾ ಸಶಸ್ತ್ರ ಪಡೆಗಳಾದ ರೋಹಿಂಗ್ಯಾ ಸಾಲ್ವೇಷನ್ ಆರ್ಗನೈಸೇಷನ್, ರೋಹಿಂಗ್ಯಾ ಸಾಲಿಡಾರಿಟಿ ಆರ್ಗನೈಸೇಷನ್ಗಳ ನಡುವೆ ಒಂದು ಸಂಘರ್ಷ ನಡೀತಲೇ ಇದೆ. ಇನ್ನು ಈಗ ಅಲ್ಲಿ ಸೇನೆ ಆಡಳಿತವನ್ನು ತನ್ನ ಕೈಗೆ ತಗೊಂಡ ಮೇಲೆ ಈ ಅರಕನ್ ಆರ್ಮಿ ಮ್ಯಾನ್ಮಾರ್ ಸೇನೆಯನ್ನು ರಖೈನ್ ಪ್ರಾಂತದಿಂದ ಓಡಿಸಿ ಸುಮಾರು 80% ರಖೈನ್ ಪ್ರದೇಶವನ್ನು ತನ್ನ ಕೈಗೆ ತಗೊಂಡಿದೆ. ಮೊನ್ನೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬಾಂಗ್ಲಾದೇಶಕ್ಕೆ ಭೇಟಿ ಕೊಟ್ಟರಲ್ಲ, ಆವತ್ತೇ ಈ ಅರಕನ್ ಆರ್ಮಿ ಅಲ್ಲಿನ ಮುವಾಂಗ್ಡೋ ಅನ್ನೋ ಪೋಸ್ಟನ್ನು ಕೂಡ ತನ್ನ ಕೈವಶ ಮಾಡಿಕೊಳ್ಳೋದರ ಮೂಲಕ ಒಟ್ಟು 271 ಕಿಲೋಮೀಟರ್ ಗಡಿಯ ಮೇಲೆ ಸಂಪೂರ್ಣವಾಗಿ ಆಧಿಪತ್ಯವನ್ನು ಸಾಧಿಸಿತು. ನಾನು ಆಗಲೇ ಹೇಳಿದ್ನಲ್ಲ, ಈ ಅರಕನ್ ಆರ್ಮಿಗಳಿಗೂ ರೋಹಿಂಗ್ಯಾಗಳಿಗೂ ಆಗಬರುವುದಿಲ್ಲ. ಅರಕನ್ನರು ಇಲ್ಲಿ 30,000 ಸೈನಿಕರಿದ್ದಾರೆ. ಅತ್ಯಂತ ಬಲಿಷ್ಠ ಪಡೆಯನ್ನು ಇದು ಹೊಂದಿದೆ. ಇನ್ನು ಬಾಂಗ್ಲಾದೇಶ ರೋಹಿಂಗ್ಯಾಗಳಿಗೆ ಆಶ್ರಯ ಕೊಡ್ತಾ ಹೋಗುತ್ತೆ ಮತ್ತು ಆಗಾಗ ಬಾಂಗ್ಲಾ ಗಡಿಯಾಚೆಯಿಂದ ಕೂಡ ರೋಹಿಂಗ್ಯಾ ಉಗ್ರ ಪಡೆಗಳು ಅರಕನ್ ಆರ್ಮಿಯ ಮೇಲೆ ಬೀಳೋದು ಉಂಟು. ಹೀಗಾಗಿ ಈ ಅರಕನ್ ಪಡೆಗಳು ಈಗ ಬಾಂಗ್ಲಾ ಗಡಿಯಲ್ಲಿ ಕಿರಿಕ್ ಶುರು ಮಾಡುತ್ತವೆ. ಹಾಗೆ ಈ ಗಡಿಯಲ್ಲಿ ಈಗಾಗಲೇ 2 ಲಕ್ಷ ಮಂದಿ ರೋಹಿಂಗ್ಯಾಗಳು ನಿಂತಿದ್ದಾರೆ. ಅರಕನ್ ಆರ್ಮಿ ಅವರನ್ನು ಕೂಡ ಬಾಂಗ್ಲಾದ ಒಳಕ್ಕೆ ಓಡಿ ಹೋಗೋ ಹಾಗೆ ಮಾಡುತ್ತೆ. ಅಂದರೆ ಈಗಾಗಲೇ ಕಂಗಾಲಾಗಿರೋ ಬಾಂಗ್ಲಾಗೆ ಈಗ 2 ಲಕ್ಷ ರೋಹಿಂಗ್ಯಾಗಳು ನುಗ್ಗು ಬರ್ತಾರೆ. ಈಗಾಗಲೇ ಸುಮಾರು 3.5 ಲಕ್ಷ ರೋಹಿಂಗ್ಯಾಗಳು ಬಾಂಗ್ಲಾದಲ್ಲಿ ಅಕ್ರಮವಾಗಿ ವಾಸ ಮಾಡ್ತಾ ಇದ್ದಾರೆ. ಅವರನ್ನು ಹೊರಹಾಕೋದಕ್ಕೆ ಸಾಧ್ಯವಾಗದೆ, ಇಟ್ಕೊಳ್ಳೋದಕ್ಕೂ ಸಾಧ್ಯವಾಗದೆ ಬಾಂಗ್ಲಾ ನರಳುತ್ತಾ ಇದೆ. ಜೊತೆಗೆ ಸದ್ಯಕ್ಕೆ ಭಾರತದ ಜೊತೆ ಸಮಸ್ಯೆ ಮಾಡಿಕೊಂಡ ಮೇಲೆ ಬಾಂಗ್ಲಾದೇಶೀಯರಿಗೆ ಹಾಲು ಈರುಳ್ಳಿ ಸಿಗೋದು ಕಷ್ಟ. ಇನ್ನು ಈಗ ರೋಹಿಂಗ್ಯಾಗಳನ್ನು ಕೂಡ ಅವರು ಸಾಕಬೇಕು. ಸೊ ಬಾಂಗ್ಲಾ ಸರ್ಕಾರ ಪರೇಶಾನ್ ಆಗ್ತಾ ಇದೆ. ಇನ್ನು ಈ ಅರಕನ್ ಆರ್ಮಿ ಇದೆ ನೋಡಿ, ಇದು ಗಡಿಯಲ್ಲಿ ಸುಮ್ಮನೆ ನಿಂತ್ಕೊಳ್ಳುತ್ತೆ ಅನ್ನೋ ಗ್ಯಾರಂಟಿ ಏನಿಲ್ಲ. ಅವರು ಕೂಡ ಬಾಂಗ್ಲಾದೇಶದ ಒಳನುಸುಳುವ ರೋಹಿಂಗ್ಯಾಗಳನ್ನು ಅಲ್ಲಿಂದ ಬಾಂಗ್ಲಾಗೆ ಓಡಿಸುವ ಕೆಲಸವನ್ನು ಮಾಡ್ತಾರೆ. ಹೀಗಾಗಿ ಬಾಂಗ್ಲಾ ಗಡಿಯಲ್ಲಿ ಹರಿಯುವ ನಾಫ್ ನದಿಯ ಉದ್ದಕ್ಕೂ ಬಾಂಗ್ಲಾ ತನ್ನ ಸೇನೆಯನ್ನು ನಿಯೋಜನೆ ಮಾಡಿದೆ. ಅಲ್ಲಿಂದ ಸೇಂಟ್ ಮಾರ್ಟಿನ್ ಐಲ್ಯಾಂಡ್ಗೆ ಪ್ರವಾಸಿಗರನ್ನು ಕೂಡ ನಿರ್ಬಂಧಿಸಲಾಗ್ತಾ ಇದೆ. ಸೇಂಟ್ ಮಾರ್ಟಿನ್ ಐಲ್ಯಾಂಡ್ ಅಂದರೆ ನೀವಿಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ನೋಡ್ತಾ ಇದ್ದೀರಲ್ಲ, ಈ ದ್ವೀಪ. ಇಲ್ಲಿ ಅಮೆರಿಕ ತನ್ನ ನೆಲೆಯೊಂದನ್ನು ಸ್ಥಾಪನೆ ಮಾಡ್ಕೊಳ್ಳೋದಕ್ಕೆ ಬಯಸ್ತಾ ಇದೆ. ಅದಕ್ಕೆ ನಾವು ಅವಕಾಶವನ್ನು ಕೊಡ್ತಾ ಇಲ್ಲ ಅಂತ ಈ ಹಿಂದೆ ಶೇಖ್ ಹಸೀನಾ ಹೇಳಿದ್ದು ಇದೇ ಸೇಂಟ್ ಮಾರ್ಟಿನ್ ದ್ವೀಪದ ಬಗ್ಗೆ. ಈಗ ಅಲ್ಲಿಗೆ ಬಾಂಗ್ಲಾದ ಪ್ರವಾಸಿಗಳು ಹೋಗುವುದನ್ನು ಕೂಡ ನಿರ್ಬಂಧಿಸಲಾಗಿದೆ. ಜೊತೆಗೆ ನಾಫ್ ನದಿಯಲ್ಲಿ ದೋಣಿ ಸಂಚಾರದ ಮೇಲೆ ಕೂಡ ಬಾಂಗ್ಲಾ ಸರ್ಕಾರ ನಿರ್ಬಂಧವನ್ನು ವಿಧಿಸಿದೆ. ಇನ್ನು ಈ ಅರಕನ್ ಆರ್ಮಿ ಬಗ್ಗೆ ಕೂಡ ನಿಮಗೆ ಸ್ವಲ್ಪ ಹೇಳಬೇಕು. ಗೆಳೆಯರೆ, ಈ ರಖೈನ್ ಪ್ರದೇಶ ಅನ್ನೋದು ಒಂದು ಕಾಲಕ್ಕೆ ಸ್ವತಂತ್ರ ಆಡಳಿತದಲ್ಲಿದ್ದ ಪ್ರದೇಶ. ಬುಡಕಟ್ಟು ಅರಸರ ಆಳ್ವಿಕೆಯಲ್ಲಿದ್ದಿತ್ತು. ಇದನ್ನು 1784ರಲ್ಲಿ ಅವತ್ತಿನ ಬರ್ಮಾ ಆಕ್ರಮಿಸಿಕೊಳ್ತು. ಬರ್ಮಾದಲ್ಲಿ ಒಂದೆರಡಲ್ಲ, ಅಲ್ಲಿನ ಪ್ರತಿ ಪ್ರಾಂತದಲ್ಲೂ ಒಂದೊಂದು ಬುಡಕಟ್ಟುಗಳಿವೆ. ರಖೈನ್ ಪ್ರಾಂತವನ್ನು ಆಕ್ರಮಿಸಿಕೊಂಡಿದ್ದು ಇಲ್ಲಿನ ಜನಕ್ಕೆ ಇಷ್ಟ ಆಗಲಿಲ್ಲ. ಆದರೆ ಬರ್ಮಾದ ಶಕ್ತಿ ಹೆಚ್ಚಿತ್ತು. ನಂತರ ಅಲ್ಲಿಗೆ ಬ್ರಿಟಿಷರೂ ಬಂದರು. ಸೊ ಈ ಪ್ರಾಂತ ಬ್ರಿಟಿಷರ ಆಳ್ವಿಕೆಗೆ ಒಳಪಡ್ತು. ಆನಂತರ ಬರ್ಮಾಗೆ ಸ್ವಾತಂತ್ರ್ಯ ಬಂತು. ನಂತರ ಇವರು ಕೂಡ ನಮಗೂ ಸ್ವಾತಂತ್ರ್ಯ ಬೇಕು ಅಂತ ಕೇಳೋದಕ್ಕೆ ಶುರು ಮಾಡಿದರು. ಅಲ್ಲೊಂದು ಪ್ರತ್ಯೇಕತಾವಾದದ ಚಳವಳಿ ಶುರುವಾಯಿತು. ಅದು ಇವತ್ತಿಗೂ ಮುಂದುವರಿತಾ ಬರ್ತಾ ಇದೆ. ಇನ್ನು ಅರಕನ್ ಆರ್ಮಿಯ ಜೊತೆ ಭಾರತದ ಸಂಬಂಧಗಳು ತುಂಬಾ ಚೆನ್ನಾಗಿವೆ. ಭಾರತದ ರಾಜತಾಂತ್ರಿಕರು ಅರಕನ್ ಪ್ರತ್ಯೇಕತಾವಾದಿಗಳನ್ನ ಇತ್ತೀಚೆಗಷ್ಟೇ ಭೇಟಿಯಾಗಿದ್ದಾರೆ. ಸದ್ಯಕ್ಕೀಗ ಈ ಭಾಗ ಸಂಪೂರ್ಣವಾಗಿ ಅರಕನ್ ಆರ್ಮಿಯ ಕೈಲಿರೋದ್ರಿಂದ ಇಲ್ಲಿ ಮ್ಯಾನ್ಮಾರ್ ಹಾಗೂ ಭಾರತಗಳನ್ನ ಬಾಂಗ್ಲಾದೇಶದ ಮೂಲಕ ಸಂಪರ್ಕಿಸುವ ಕಲಾದನ್ ಪ್ರಾಜೆಕ್ಟ್ ಪೂರ್ಣಗೊಳ್ಳಬೇಕು ಅಂದ್ರೆ ಈ ಅರಕನ್ ಆರ್ಮಿಯ ಒಪ್ಪಿಗೆ ಬೇಕಾಗುತ್ತೆ. ಹಾಗೆ ಇಲ್ಲಿನ ಸಿಟ್ವೆ ಬಂದರು ನಿರ್ಮಾಣ ಹಾಗೂ ನಿರ್ವಹಣೆಯನ್ನ ಭಾರತ ಮಾಡ್ತಾ ಇದೆಯಲ್ಲ, ಈ ಹಿಂದೆ ಇಲ್ಲಿ ಆಂಗ್ ಸಾಂಗ್ ಸೂಕಿ ಇದ್ದ ಸಂದರ್ಭದಲ್ಲಿ ಭಾರತ ಮಾಡಿಕೊಂಡಿದ್ದ ಒಪ್ಪಂದ ಅದು. ಆದರೆ ಈಗ ಮ್ಯಾನ್ಮಾರ್ ಸಂಘರ್ಷ ಪೀಡಿತ ಆಗಿದೆ. ಈ ಸಿಟ್ವೆ ಭಾಗವನ್ನ ಮ್ಯಾನ್ಮಾರ್ ಸೇನೆಯಿಂದ ಅರಕನ್ ಆರ್ಮಿ ವಶಪಡಿಸಿಕೊಂಡಾಗ ಭಾರತ ಇಲ್ಲಿಂದ ಎದ್ದು ಬರಬೇಕಾಗತ್ತೆ ಅಂತ ಒಂದಷ್ಟು ಮಾಧ್ಯಮಗಳು ವರದಿ ಮಾಡಿದ್ವು. ಆದರೆ ಇಲ್ಲಿ ನಾವು ಭಾರತದ ಪ್ರಾಜೆಕ್ಟ್ಗಳಿಗೆ ರಕ್ಷಣೆ ಕೊಡ್ತೀವಿ, ಭಾರತದ ಹಿತಾಸಕ್ತಿಯನ್ನು ನಾವು ಕಾಪಾಡ್ತೀವಿ ಅಂತ ಅರಕನ್ ಆರ್ಮಿ ಹೇಳ್ತು.
ಇನ್ನು ಇತ್ತೀಚೆಗೆ ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಕೂಡ ದೊಡ್ಡ ಬದಲಾವಣೆಯನ್ನು ಮಾಡಿಕೊಂಡಿದೆ. ಆಫ್ಘನಿಸ್ತಾನದಲ್ಲಿರೋ ಸರ್ಕಾರ ಉಗ್ರರದ್ದು ಅಂತ ಜಗತ್ತು ಹೇಳ್ತಾ ಇದ್ರು ಕೂಡ ಭಾರತ ಅಲ್ಲಿನ ಜನಕ್ಕೆ ಬೇಕಾದ ಸಹಾಯವನ್ನು ಮಾಡ್ತಾ ಆಫ್ಘನ್ನ ತಾಲಿಬಾನ್ ಸರ್ಕಾರದ ಜೊತೆ ಒಂದು ಉತ್ತಮ ಬಾಂಧವ್ಯವನ್ನು ಕೂಡ ಇಟ್ಕೊಂಡಿದೆ. ಯಾಕೆ ಅಂದರೆ ಅಲ್ಲಿ ಸದ್ಯಕ್ಕೆ ಆಡಳಿತ ನಡೆಸೋದು ಅವರೇ ಅನ್ನೋದು ವಾಸ್ತವ. ಅದನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡಿಕೊಳ್ಳೋದಕ್ಕೆ ಏನು ಬೇಕೋ ಅದನ್ನು ಭಾರತ ಮಾಡಬೇಕಾಗತ್ತೆ. ಮ್ಯಾನ್ಮಾರ್ನಲ್ಲೂ ಕೂಡ ಭಾರತ ಅದೇ ಪಾಲಿಸಿಯನ್ನು ಅಳವಡಿಸಿಕೊಳ್ತಾ ಇದೆ. ಅಲ್ಲಿನ ರಖೈನ್ ಪ್ರಾಂತ ಈ ಅರಕನ್ ಆರ್ಮಿಯ ಕೈ ಸೇರಿದ ನಂತರ ಮ್ಯಾನ್ಮಾರ್ನ ಸೇನೆ ಮತ್ತು ಅರಕನ್ ಆರ್ಮಿಯ ನಡುವೆ ಒಂದು ಸಂಧಾನವನ್ನು ಮಾಡಿಸುವ ಪ್ರಯತ್ನವನ್ನು ಕೂಡ ಅಲ್ಲಿ ಭಾರತ ಮಾಡಿದೆ. ಗೆಳೆಯರೆ, ಅಮೆರಿಕ ದೇಶಗಳನ್ನೇ ಒಡಿತಾ ಇರುವಾಗ ಭಾರತ ಒಡೆದು ಹೋದ ಎರಡು ದೇಶಗಳ ಜೊತೆ ಸಂಬಂಧಗಳನ್ನು ಇಟ್ಟುಕೊಂಡ್ರೆ ತಪ್ಪೇನಿದೆ? ಇನ್ನು ಅರಕನ್ ಆರ್ಮಿ ಹಾಗೂ ಭಾರತದ ಸಂಬಂಧಗಳು ಸಾಕಷ್ಟು ಏಳು ಬೀಳುಗಳ ದೊಡ್ಡ ಇತಿಹಾಸವನ್ನು ಕೂಡ ಹೊಂದಿದೆ. ಸದ್ಯಕ್ಕೆ ಭಾರತದ ಜೊತೆ ಅವರು ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಬಾಂಗ್ಲಾ ಹೆಚ್ಚು ಬಾಲ ಬಿಚ್ಚಿದ್ರೆ ರಖೈನ್ ಗಡಿಯಲ್ಲಿ ಸಮಸ್ಯೆಯನ್ನ ಮಾಡ್ಕೋಬೇಕಾಗಿ ಬರುತ್ತೆ. ಇದನ್ನೇ ನಾನಾಗಲೇ ಯಾವ ಘಟನೆಗಳು ಕಾಕತಾಳೀಯವಾಗಿ ನಡೆಯೋದಿಲ್ಲ ಅಂತ ಹೇಳಿದ್ದು. ಭಾರತದ ಗಡಿಯಲ್ಲಿ ಕಿರಿಕ್ ಮಾಡ್ತೀವಿ, ಚಿಕನ್ ನೆಕ್ ಅನ್ನ ನೆಕ್ಕಿ ಬಿಡ್ತೀವಿ ಅಂತೆಲ್ಲ ಈಗ ಬಾಂಗ್ಲಾ ಅಬ್ಬರಿಸೋ ಹಾಗಿಲ್ಲ. ಭಾರತದೊಳಕ್ಕೆ ಉಗ್ರರನ್ನ ನುಸುಳಿಸೋದಕ್ಕೆ ಹೋದ್ರೆ ಮ್ಯಾನ್ಮಾರ್ ಗಡಿಯಿಂದ ಬಾಂಗ್ಲಾಗೆ ಕೂಡ ಅವರೇ ನುಗ್ಗುತ್ತಾರೆ. ಯುದ್ಧ ಮಾಡದೆ, ಅಸ್ತ್ರವನ್ನು ಕೈಗೆತ್ತಿಕೊಳ್ಳದೆ, ಮಾತು ಕೂಡ ಆಡದೆ ಚೆಕ್ ಇಡೋದು ಅಂದರೆ ಇದೇ ಅಲ್ವೇ? ಇದು ಗೆಳೆಯರೆ ಬಾಂಗ್ಲಾ ಮ್ಯಾನ್ಮಾರ್ ಗಡಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.